ಮೊನ್ನೆಯ ವ್ಲಾಗ್ನ ಇದು ಮುಂದುವರೆದ ಭಾಗ. ನಾವು ಹೊರನಾಡು ಅನ್ನಪೂರ್ಣೇಶ್ವರಿ ದೇವಿಯ ದರ್ಶನ ಮಾಡಿ ಮುಗಿಸ್ಕೊಂಡು ನಾವು ನೆಕ್ಸ್ಟು ಹೊರಟಿದ್ದು ಶೃಂಗೇರಿ ಕಡೆಗೆ. ಶೃಂಗೇರಿಗೆ ಹೋಗೋಷ್ಟರಲ್ಲಿ ನಮಗೆ ಸಾಯಂಕಾಲ ಆಗೋಗಿತ್ತು. ಸರಿ ಅಂತ ಅಲ್ಲಿ ರೂಮ್ನ ಹುಡುಕ್ತಾ ಇದ್ವಿ. ಸರಿ ಅಂತ ಅಲ್ಲೇ ಒಂದು ಹತ್ತಿರದಲ್ಲೇ ಒಂದು ಹೋಟೆಲ್ ಸಿಕ್ತು, ಅದ್ವೈತ್ ಲ್ಯಾನ್ಸರ್ ಅಂತ. ಸರಿ ಅಂತ ಅಲ್ಲಿ ಹೋಗಿ ರೂಮ್ನ ವಿಚಾರಿಸಿದಾಗ ರೂಮ್ ಖಾಲಿ ಇದೆ ಅಂದರು. ಸರಿ ಅಂತ ರೂಮ್ ಒಳಗಡೆ ಚೆಕ್ ಇನ್ ಆದ್ವಿ. ಬನ್ನಿ ರೂಮ್ ಹೇಗಿದೆ ಅಂತ ನಾವು ನೋಡ್ಕೊಂಬರೋಣ. ರೂಮ್ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ, ಏಕೆಂದರೆ ನಿಮಗೂ ಒಂದು ಕುತೂಹಲ ಇರುತ್ತೆ. ಅಲ್ಲಿ ಹೋದ್ಮೇಲೆ ಇವರು ಉಳ್ಕೊಳ್ಳೋಕ್ಕೆ ಯಾವ ಹೋಟ್ಲಲ್ಲಿದ್ದು ಅಲ್ಲಿ ವ್ಯವಸ್ಥೆ ಹೇಗಿದೆ ಅಂತ ನಿಮಗೂ ಒಂದು ಕುತೂಹಲ ಇರುತ್ತೆ ಅಂತ. ಸರಿ ಅಂತ ನಾನು ನಿಮಗೆ ರೂಮ್ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ರೂಮ್ ಒಳಗಡೆ ಎಂಟ್ರಾಗ್ತಿದ್ದಂಗೆ ಅಲ್ಲಿ ಒಂದು ದೊಡ್ಡ ಕರ್ಟನ್ ಇರುತ್ತೆ. ಆ ಕರ್ಟನ್ ತೆಗೆದರೆ ನಿಮಗೆ ಬಾಲ್ಕನಿಯಿಂದ ಒಂದು ವ್ಯೂ ಕಾಣಿಸುತ್ತೆ. ನಾನು ಮಾಡಿದ್ದು ಡಬಲ್ ಬೆಡ್ ಇರುವ ಒಂದು ಸಿಂಗಲ್ ಎ ಸಿ ರೂಮು. ಇಲ್ಲಿ ಎ ಸಿ ಕೂಡ ಇದೆ, ಫ್ಯಾನ್ ಕೂಡ ಇರುತ್ತೆ. ಇಲ್ಲಿ ನೀವು ಎಂಟರ್ ಆಗ್ತಿದ್ದಂಗೆ ನಿಮಗೆ ಒಂದು ಮಿನರಲ್ ವಾಟರ್ ಬಾಟಲ್ನ ಕೊಡ್ತಾರೆ, ಹಾಗೆ 2 ಟವಲ್ ಕೂಡ ಕೊಡ್ತಾರೆ, ಹಾಗೂ 2 ಸೋಪ್ ಕೂಡ ಕೊಡ್ತಾರೆ. ಫ್ಯಾನ್ ಕೂಡ ಇರುತ್ತೆ. ಆಮೇಲೆ ಇಲ್ಲಿ ನಿಮಗೆ ಸುಮಾರು ಚಾರ್ಜಿಂಗ್ ಪಾಯಿಂಟ್ ಎಲ್ಲ ಇರುತ್ತೆ, ಸ್ವಿಚ್ ಬೋರ್ಡ್ ಇರುತ್ತೆ, ನೀವು ಮೊಬೈಲ್ ಚಾರ್ಜ್ ಎಲ್ಲ ಮಾಡ್ಕೋಬೋದು. ಹಾಗೆ ಇಲ್ಲೇ ಒಳಗಡೆ ಹೋದರೆ ಒಂದು ಟೇಬಲ್ ಕೂಡ ಇದೆ, ಒಂದು ದೊಡ್ಡ ಮಿರರ್ ಕೂಡ ಇರುತ್ತೆ. ನಿಮಗೆ ಮೇಕಪ್ಗೆ ಬೇಕಾದ್ರೆ ನೀವು ಯೂಸ್ ಮಾಡ್ಕೋಬೋದು. ಇನ್ನು ಬಾತ್ರೂಮ್ ವಿಚಾರಕ್ಕೆ ಬಂದರೆ ಇಲ್ಲಿ ವೆಸ್ಟರ್ನ್ ಕಮೋಡ್ ಇದೆ, ಹಾಗೂ ಒಳಗಡೆ ಸಿಂಕ್ ಕೂಡ ಇದೆ. ನಿಮಗೆ 24 ಅವರ್ಸ್ ನೀರು ಕೂಡ ಬರುತ್ತೆ. ಅಲ್ಲೇ ಮೇಲ್ಗಡೆ ಒಂದು ಮಿರರ್ ಕೂಡ ಇಟ್ಟಿರ್ತಾರೆ. ಹಾಗೂ ಇಲ್ಲಿ ನೀರಿನ ವಿಚಾರಕ್ಕೆ ಬಂದರೆ ಒಂದು ಟ್ಯಾಪಲ್ಲಿ ನಿಮಗೆ ಬಿಸಿನೀರು ಬರುತ್ತೆ, ಹಾಗೂ ಇನ್ನೊಂದು ಟ್ಯಾಪಲ್ಲಿ ನಿಮಗೆ ನಾರ್ಮಲ್ ಅಂದರೆ ಕೋಲ್ಡ್ ವಾಟರ್ ಕೂಡ ಬರುತ್ತೆ. ನಿಮಗೆ 24 ಅವರ್ಸ್ ಬಿಸಿನೀರು ಬರುತ್ತೆ. ನೀವು ಯಾವಾಗ ಬೇಕಾದರೂ ನೀವು ಬಿಸಿನೀರನ್ನ ನೀವು ಯೂಸ್ ಮಾಡ್ಕೋಬೋದು. ಅಂದಾಗೆ ಈ ರೂಮ್ ಬಂದು 24 ಅವರ್ಸ್ ಚೆಕ್ಔಟ್ ಟೈಮ್ ಇರುತ್ತೆ. ನಾವು ಹೋದಾಗ ಸುಮಾರು ಸಾಯಂಕಾಲ 5 ಗಂಟೆ ಆಗಿತ್ತು. ನಮಗೆ ಚೆಕ್ಔಟ್ ಟೈಮ್ ಬಂದು ನೆಕ್ಸ್ಟ್ ಡೇ 5 ಗಂಟೆವರೆಗೂ ಟೈಮ್ ಕೂಡ ಇತ್ತು. ಸರಿ ಅಂತ ನಾನು ಹಾಗೆ ರೂಮ್ ಹೇಗಿದೆ ಅಂತ ಒಂದು ರೆಕಾರ್ಡ್ ಮಾಡಿಕೊಂಡೆ. ಹಾಗೆ ಇಲ್ಲಿ ರೂಮಲ್ಲಿ ಒಂದು ಕಬೋರ್ಡ್ ಕೂಡ ಇಟ್ಟಿರ್ತಾರೆ, ವಾರ್ಡ್ರೋಬ್ ಥರ ಇರುತ್ತೆ. ನೀವು ಬಟ್ಟೆಗಳು ಎಲ್ಲ ಇಟ್ಕೋಬೋದು. ರೂಮ್ ಡೋರ್ ಹಿಂದೆಯೇ ರಿಸೆಪ್ಷನ್ ನಂಬರ್ ಇರುತ್ತೆ. ನೀವು ಅದಕ್ಕೆ ಕಾಲ್ ಮಾಡಿದ್ರೆ ಅವರು ನಿಮ್ಗೆ ಏನಾದ್ರು ಕಾಫಿ ಟೀ ಏನಾದರೂ ಬೇಕಾದರೆ ಅವರು ನಿಮಗೆ ರೂಮ್ಗೆ ತಂದುಕೊಡ್ತಾರೆ. ಸರಿ ಅಂತ ನಾವು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿ ನಾವು ನೆಕ್ಸ್ಟು ಹೊರಟಿದ್ದು ದೇವಸ್ಥಾನದ ಕಡೆಗೆ. ಅಷ್ಟೊತ್ತಿಗೆ ಆಲ್ರೆಡಿ ಕತ್ಲೆ ಆಗೋಗಿತ್ತು. ಸರಿ ಅಂತ ಶ್ರೀ ಶಾರದಾಂಬೆ ದೇವಿಯ ದರ್ಶನ ಮಾಡೋಕ್ಕೆ ಅಂತ ದೇವಸ್ಥಾನದ ಹತ್ರ ಬಂದ್ವಿ. ದೇವಸ್ಥಾನದ ಒಳಗಡೆ ಎಂಟ್ರಾಗ್ತಿದ್ದಂಗೆ ನಮಗೆ ಅಲ್ಲಿ ಒಂದು ದೊಡ್ಡದು ಅಕ್ಷರಾಭ್ಯಾಸದ ಮಂಟಪ ಕಾಣಿಸುತ್ತೆ. ನೀವು ನಿಮ್ಮ ಮಕ್ಕಳಿಗೆ ಏನಾದರೂ ಅಕ್ಷರಾಭ್ಯಾಸ ಏನಾದರೂ ಮಾಡಿಸ್ಬೇಕು ಅಂದರೆ ಇಲ್ಲಿ ಬಂದು ಮಾಡಿಸಿದ್ರೆ ತುಂಬ ಒಳ್ಳೆಯದು. ಯಾಕೆಂದರೆ ಶೃಂಗೇರಿ ಶಾರದಾಂಬೆಯ ಸನ್ನಿಧಾನದಲ್ಲಿ ಅಕ್ಷರಾಭ್ಯಾಸ ಮಾಡಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಒಂದು ನಂಬಿಕೆ ಇದೆ. ದೇವಿಯ ದರ್ಶನ ಮಾಡಿ ಮುಗಿಸ್ಕೊಂಡು ನಾನು ಪ್ರಸಾದದ ಹಾಲ್ಗೆ ಹೋದಾಗ ದೇವಿಯ ಪ್ರಸಾದ ಅಲ್ಲಿ ಬಡಿಸ್ತಾಯಿದ್ರು. ಸರಿ ಅಂತ ಅಮ್ಮನವರ ಪ್ರಸಾದನ ಸ್ವೀಕಾರ ಮಾಡಿಕೊಂಡು ರೂಮ್ಗೆ ಹೋಗಿ ನೆಕ್ಸ್ಟ್ ಡೇ ಮಾರ್ನಿಂಗು ತಿರ್ಗಾ ಅಮ್ಮನವ್ರನ್ನ ದರ್ಶನ ಮಾಡಿ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.